ನರೇಂದ್ರ ಮೋದಿ ಕಲಬುರಗಿ ಹೆಲಿಪ್ಯಾಡ್ಗೆ ನರೇಂದ್ರ ಮೋದಿ ಆಗಮಿಸಿದ್ದಾರೆ. ಈ ಬಾರಿಯ ಲೋಕಸಭಾ ಚುನಾವಣೆಯ ಮೊದಲ ಸಮಾವೇಶ ಕಲಬುರಗಿ ಹೆಲಿಪ್ಯಾಡ್ಗೆ ಮೋದಿ ಆಗಮನ. ಕಲಬುರಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಕ್ಷೇತ್ರ. ಮಲ್ಲಿಕಾರ್ಜುನ ಖರ್ಗೆ ಅವರು ಕಳೆದ ಬಾರಿ ವೆರಿ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಅವರು ಸೋತಿದ್ದು ಕಳೆದ ಬಾರಿ ಮಾತ್ರ. ನಿರಂತರವಾಗಿ ಗೆದ್ದು ಬರ್ತಾ ಇದ್ದಂಥ ಕಲಬುರಗಿಯವರನ್ನು ಡಾಕ್ಟರ್ ಉಮೇಶ್ ಜಾಧವ್ ಅವರದೇ ಶಿಷ್ಯರಿಂದ ಸೋಲಿಸುವಂಥ ದೊಡ್ಡ ಒಂದು ಪ್ರಯತ್ನವನ್ನು ಮಾಡಲಾಯಿತು. ಇವನ್ ನರೇಂದ್ರ ಮೋದಿ ಅವರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಸೋಲಾಗತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ವಿಮಾನದಲ್ಲಿ ನೀವು ಹೆಲಿಕಾಪ್ಟರ್ ನೋಡ್ತಾ ಇದ್ದೀರಿ, ಹೆಲಿಪ್ಯಾಡ್ಗೆ ಆಗಮಿಸ್ತಾ ಇರುವಂತಹ ದೃಶ್ಯ. 14 ನಿಮಿಷಗಳ ಕಾಲ ರೋಡ್ ಶೋ ನಡೆಯುತ್ತೆ. ಇದು ಏನು ಮರ ಇದು? ಇದಕ್ಕೆ ಸಂಬಂಧಪಟ್ಟ ಹಾಗೆ ದಿವಿತ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ದಿವಿತ್, ಯಾವ ರೀತಿ ಜನಸ್ಪಂದನೆ ಕಂಡು ಬರ್ತಾ ಇದೆ? ಪಕ್ಷದ ಕಾರ್ಯಕರ್ತರು ಬರೋದು ಕಾಮನ್, ಅವ್ರು ಹೆಂಗಾದರೂ ಕರ್ಕೊಂಬಂದಿರ್ತಾರೆ. ಅದು ಈವನ್ ಬಿ ಜೆ ಪಿ ಇರಲಿ, ಕಾಂಗ್ರೆಸ್ ಯಾರೇ ಇರಲಿ. ಆದರೆ ಸಬ್ಜೆಕ್ಟ್ ಮೇಲೆ ಈ ಬಾರಿ ನಾನು ಇವರಿಗೆ ಓಟ್ ಹಾಕ್ತೀನಿ ಅಂತ ಬರೋರು ಒಂದು ಕಡೆ ಇರ್ತಾರೆ. ನೀವು ಕಂಡಂಗೆ ಯಾವ ರೀತಿಯ ಉತ್ಸಾಹ ಕಲಬುರಗಿಯಲ್ಲಿ ಕಂಡು ಬರ್ತಾ ಇದೆ? ಆಮೇಲೆ ಅದು ACC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ತವರು ಜಿಲ್ಲೆ. ಸೊ ಎರಡನ್ನು ಹೋಲಿಸಿ ನೋಡಿದಾಗ ಅಲ್ಲಿಂದ ನಿಮ್ಮ ಅಪ್ಡೇಟ್ ಏನು? ಖಂಡಿತವಾಗ್ಲೂ ಜಯಪ್ರಕಾಶ್ ಶೆಟ್ಟಿ, ಸಾಕಷ್ಟು ನೀವು ಹೇಳಿದ ಹಾಗೆ ಕಾರ್ಯಕರ್ತರ ಜೊತೆಗೆ ಮೋದಿ ಅಭಿಮಾನಿಗಳು ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ ದೃಶ್ಯದಲ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳು ಇಲ್ಲಿ ಆಗಮಿಸಿದ್ದಾರೆ. ಅವರನ್ನ ಕಣ್ತುಂಬಿಕೊಳ್ಬೇಕು ಅಂತ ಹೇಳಿ ನೋಡಿ ಹೂವನ್ನು ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಹೂವನ್ನ ತಗೊಬಂದು ಅವ್ರ ಮೇಲೆ ಹೂವನ್ನ ಎರಚುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಹೂವಿನ ಅರ್ಪಣೆ ಇವತ್ತು ನರೇಂದ್ರ ಮೋದಿಗೆ ಆಗುತ್ತೆ. ಸೊ ಈ ಬಂದಲ್ಲಿ ಮೇಡಮ್ ಹೇಳಿ, ಇವಾಗ ಎಷ್ಟು ಖುಷಿ ಆಗ್ತಿದೆ? ತುಂಬಾ ಖುಷಿ ಆಗ್ತಿದೆ ಸರ್. ಅವ್ರು ಯಾವಾಗ ಬರ್ತಾರೆ ಅಂತ ಕಾಯ್ಲತ್ತೀವ್ರಿ ಸರ್. ಯಾಕೆ ಕಾಯ್ತಾ ಇದ್ದೀರಾ? ಯಾಕೆ ಕಾಯ್ಬೇಕು? ರಾಮ್ ಸಲ ಕಾಯ್ಲತ್ತೀವ್ರಿ ಸರ್. ಖುಷಿಯಾಗಿ ಕಾಯ್ತಿದ್ದೇವೆ ಅವ್ರಿಗೆ ಬರ್ಲಿ ಅಂತ. ಸಾಕಷ್ಟು ಇನ್ನು ಸಾಕಷ್ಟು ಅಭಿಮಾನಿಗಳು ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹೇಳಿ ಅಮ್ಮ, ಈಗ ನರೇಂದ್ರ ಮೋದಿ ಬರ್ತಿದ್ದಾರೆ, ಅವ್ರನ್ನ ಕಣ್ ತುಂಬ್ಕೊಳಕ್ ಬರ್ತೀರಾ, ಏನ್ ಹೇಳ್ತೀರಾ? ಅವ್ರನ್ನ ಬರ್ತಾ ಇದಾರೆ ಅಂದ್ರೆ ಮಾತು ಬರ್ತಾ ಇಲ್ಲ. ಇನ್ನ ಅವ್ರನ್ನ ನೋಡಿದ್ರೆ 3.0 ಈ ಸಲ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಮೋದಿಜಿ, ಜೈ ಮೋದಿಜಿ. ಖುಷಿ ಆಗ್ತದೆ ಸರ್ ಮೋದಿ ಅವರು ಆಗಮಿಸ್ತಿದ್ದಾರೆ ಕಲಬುರಗಿಗೆ, ಅದು ಕೂಡ ಖರ್ಗೆ ಕೋಟೆಗೆ. ಮೂರನೇ ಪೀರಿಯಡ್ ಆಗ್ಬೇಕಂತ ನಮ್ಮ ವಿಚಾರ. ಏನಾಗಬೇಕು? ಮೂರನೇ ಪೀರಿಯಡ್ ಪ್ರಧಾನಮಂತ್ರಿ ಆಗ್ಬೇಕು ಮೋದಿ. ಮೂರನೇ ಸಲವೂ ಕೂಡ ಪ್ರಧಾನ ಆಗ್ಬೇಕು. ಯಾಕಾಗ್ಬೇಕು? ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಕೆಲಸ ಒಳ್ಳೆ ಕೆಲಸ ಮಾಡ್ಯಾರ ಟೋಟಲಿನಿ, ಅದಕ್ಕಾಗಿ ಆಗ್ಬೇಕು ಇನ್ನೊಂದ್ಸಲ. ಹೇಳಿ, ಏನ್ ಹೇಳ್ತೀರಾ ಸರ್? ಮೋದಿ ಸರ್ಕಾರ ಮತ್ತೊಂದ್ಸಲ ಯಾಕೆ ಬರ್ಬೇಕು? ಚಲೋ ಕೆಲಸ ಮಾಡ್ತಿದ್ದಾನಲ್ಲ. ಈಗ ಮೋದಿನ ನೋಡಕ್ಕೆ ಬಂದಿರಾ, ಹೂ ತಗೋ ಬಂದಿರಾ, ಎಷ್ಟು ಖುಷಿ ಇದೆ? ನಾವು ರಾಯಚೂರ್ಲಿಂದ ಬಂದಿದ್ದೇವೆ ಮೋದಿ ನೋಡಕ್ಕೆ. ರಾಯಚೂರ್ಲಿ ಬಂದಿದೆ ಸರ್. गुलबर्ग अब की बार 400 पार, अब की बार 400 पार. जय श्री राम, जय श्री राम. जो राम को लाए हम उनको लाएंगे. ಸರ್, ಮೋದಿ ನೋಡಕ್ ಬಂದಿದ್ದೀರಾ, ಎಲ್ಲಿಂದ ಬಂದಿದ್ದೀರಾ? ನಾವು ಆಳಂದ ತಾಲೂಕು ಸರ್, ಕೊರಳಿ ಗ್ರಾಮದಿಂದ ಬಂದೀವ್ರಿ. ಮೋದಿ ಸರ್ ನೋಡೋ ಸಲ ವಿಶೇಷ. ಹಾಂ ರೀ, ನಮ್ದು ಬೀದರ್ ಲೋಕಸಭಾ ಬರ್ತದ್ರಿ. ಬೀದರ್ ಲೋಕಸಭಾ ಬರುತ್ತೆ, ಭಗವಂತ ಖೂಬಾ. ಭಗವಾನ್ ಖೋಬಾ ಬರ್ತದೆ. ಈಗ ಮೋದಿನ ಕಣ್ ತುಂಬ್ಕೊಳಕ್ ಬಂದಿದ್ದೀರಾ, ಹೌದು. ಏನ್ ಅನ್ಸುತ್ತೆ? ಖುಷಿ ಆಗ್ತದೆ ಸರ್. ರೋಡ್ ಶೋಗಳನ್ನೆಲ್ಲ ನೋಡಿದಾಗ ನಿಮಗೆ ಏನ್ ಅನ್ಸುತ್ತೆ, ನಿಮ್ಮ ಅಭಿಪ್ರಾಯ? ಖುಷಿ ಆಗ್ತದೆ ಸರ್. ದೇಶ ಪ್ರಧಾನ ಮಂತ್ರಿ ಬರ್ತಾರಲ್ರಿ, ರೋಡ್ ಶೋ ಬಂದಾರ, ನಾವು ಅಲ್ಲಿ ಬರೋದು ನೋಡೋದು ನಮ್ದೇ ಖುಷಿ ಆಗ್ತದೆ ಸರ್. ಹೌದು ಸರ್. जय जय श्री राम, आपकी बात मोदी सरकार. ಓಕೆ, ಇದು ಹೆಲಿಪ್ಯಾಡ್ಗೆ ಆಗಮಿಸ್ತಾ ಇರುವಂಥ ದೃಶ್ಯ ಇದು.
ಮೋದಿಯವರು ಆಲ್ರೆಡಿ ಹೆಲಿಪ್ಯಾಡ್ಗೆ ಆಗಮಿಸಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಕಲಬುರಗಿಯಲ್ಲಿ ನಡೀತಾ ಇರುವಂತಹ ಪ್ರಪ್ರಥಮ ರ್ಯಾಲಿ, ಒಟ್ಟು 4 ರ್ಯಾಲಿಗಳು ನಡೆಯಲಿದೆ.